ಆಗಲೇ ಇದೇನ್ಲ ಡಿ ಕೆ ಮೆಟ್ರೋ ಹತ್ಬಿಟ್ಟೈತಿ. ಕನಕಪುರಕ್ಕೆ ಹೋಗ್ಬೇಕಾಗಿತ್ತಂತೆ ಕಣ, ಅದಕ್ಕೆ ರೋಡ್ ಎಲ್ಲ ಜಾಮ್ ಆಗೋಯ್ತವೆ. ಸಿಂಪಲ್ ಆಗಿ ಮೆಟ್ರೋದಲ್ಲಿ ಹೋಗ್ಬಿಡ್ತೀನಿ ಅಂತ ಸೀದಾ ಮೆಟ್ರೋ ಹತ್ಕೊಂಡ್ಬಿಟ್ಟೈತೆ ಕಣ. ಡಿ ಕೆ ಸಿದ್ದಣ್ಣನ ತರ ಆಡಳಿತ ಮಾಡ್ತದೇನೋ ಅನ್ಕೊಂಡಿದ್ದೆ ಕಣ್ಲೆ, ಇದು ಮೋದಿ ತರ ಆಡಳಿತ ಮಾಡ್ಯಾಕ ಶುರು ಮಾಡ್ಕೊಂಡಿರಂಗೈತಿ. ಸಿದ್ದಣ್ಣನ ತರಕ್ ನಾನು ಯಾಕೆ ಮಾಡ್ಲಿ, ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಡಿ ಕೆ ಹೊಂಟೈತೆ ಕಣ. ಅದಕ್ಕೆ ಈ 2 ವರ್ಷ ಆಡಳಿತ ಮಾಡೋದ್ಕಿಂತ ಮುಂದೆ ಸರ್ತಿ ಎಲೆಕ್ಷನ್ ಗೆದ್ದು ಮತ್ತೆ ಸಿಎಂ ಆಗದೆ ಗುರಿ ಆಗೈತೆ ಕಣ. ನೋಡಿಲಿ ಅದೇ ಹೇಳ್ತೈತಿ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? ನಾನು ಇನ್ನ ಮತ್ತೆ ನಿಮ್ಮ ಆಶೀರ್ವಾದದಿಂದ ಮತ್ತೆ 2028 ಗೆಲ್ಲಬೇಕು. ಹಾಗೇಳಪ್ಪ, ಆಲ್ರೆಡಿ ಕ್ಯಾನ್ವಾಸ್ನೇ ಶುರು ಮಾಡಿರಂಗೈತಲ್ಲ. ಹ್ಞೂ ಕಣ, ಫಸ್ಟ್ ಅದ್ರ ಕ್ಷೇತ್ರದಿಂದಲೇ ಶುರು ಮಾಡೈತಿ. ಎಲ್ಲಾರ್ಗು ಥ್ಯಾಂಕ್ಸ್ ಎಲ್ಲ ನೆಪ್ತಲ್ ಹೋಗ್ಬಿಟ್ಟು ಮುಂದೆ ಎಲೆಕ್ಷನ್ಗೆ ಈಗಲೇ ಆಶ್ವಾಸನೆ ಕೊಡ್ತೈತಿ. ಅದ್ರಲ್ಲೂ JDS ನವನ್ನ ಹೆಂಗ್ ಎಳಿತೈತಿ ನೋಡಿಲಿ. ಜನತಾ ದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಮಡಗ್ತಲ್ಲ ಚೆಕ್ ಮೇಟ, ರಾಮನಗರನ್ನೇ ತಗೊಂಡು ಹೋಗಿ ಬೆಂಗಳೂರು ಸೌತ್ ಅಂತ ಬೇರೆ ಮಾಡೈತಿ. ಇನ್ನ ರಿಯಲ್ ಎಸ್ಟೇಟ್ ಆಕಾಶಕ್ಕೆ ಹೋಗಿ ನಿಲ್ತದೆ ರಾಮನಗರದಲ್ಲಿ. ಜನಗಳುವೆ ಡಿ ಕೆ ಹೇಳ್ದಂಗೆ ಕೇಳಕ್ ಶುರು ಮಾಡಿದ್ರಿ, ಏನು ಮಾಡ್ತಾವಂತ JDS ನವು. ಅಷ್ಟು ಈಜಿಯಾಗಿ ರಾಮನಗರ ಬಿಟ್ಟು ಕೊಡೋದಿಲ್ಲ ಅಂತವ ನಿಖಿಲ್. ವಾರಕ್ಕೆ 5 ದಿನ ರಾಮನಗರ ಚನ್ನಪಟ್ಟಣ ಅಂತ ಓಡಾಡ್ಕೊಂಡೈತೆ ಕಣೆ. ಮುಂದೆ ಸತಿ BJP JDS ಒಂದಾಗಿ ಕಾಂಗ್ರೆಸ್ ನ ಮನೆ ಕಳಿಸಿ 150 ಸೀಟ್ ಗೆಲ್ತಾವಂತೆ ಕಣೆ. ಸೂಪರ್ ಮಾಮ. ಹಾಗೇಳಪ್ಪ, ಸಾಕಂತೇನ್ಲ 150 ಸೀಟು ಅಂದಂಗೆ ಯಾರು CM ಮಾಡ್ತಾವಂತಲ. ಕುಮಾರಣ್ಣನೇ ಆಗೋದು ಅಂತವ JDS ನವು ಆರಾಮಾಗಿ ಹೇಳ್ತವೆ ಕಣೆ. ಆದ್ರೆ BJP ಯಾರ ಹೆಸರು ಹೇಳಕ್ಕೂ ಗೊತ್ತಾಯ್ತಲ್ಲ. BJP ಕಾರ್ಯಕರ್ತರೆ ಕನ್ಫ್ಯೂಜಲ್ಲವೇ. ವಿಜಯ್ ಇನ್ನ ಚಿಕ್ಕ ಹುಡುಗ, ಅನುಭವ ಕಮ್ಮಿ. ಅಶೋಕನ ಇರೋದ ಪಕ್ಷದ ಲೀಡರ್ ಮಾಡಿರೋದೇ ಹೆಚ್ಚು. ಇನ್ನ ಯತ್ನಾಳನ ಪಾರ್ಟಿಯಿಂದಲೇ ಓಡಿಸವಿ. ಅಕಸ್ಮಾತ್ ಜೋಶಿನ CM ಮಾಡ್ತೀವಿ ಅಂತ BJP ಓಸತಿ ಹೆಂಗ್ ಹಳ್ಳ ಹಿಡಿತು, ಈ ಸತಿನೂ ಅದೇ ಗತಿ ಆಯ್ತದೆ. ಅಯ್ಯಯ್ಯೋ, ಅದಕ್ಕೆ ಕಣೆ ಹೇಳ್ತಿರೋದು, ಕುಮಾರಣ್ಣ ಬಿಟ್ರೆ ಬೇರೆ ಯಾರು ಇಲ್ಲ ಸದ್ಯಕ್ಕೆ. ಅಲ್ಲಿಗೆ ಮುಂದೆ ಎಲೆಕ್ಷನ್ DK ವರ್ಸಸ್ ಕುಮಾರಣ್ಣನಿಲ್ಲ. ಒಂದೇ ಡಿಸ್ಟಿಕ್ ಅಲ್ಲಿ ಫೈಟ್ ಶುರುವಾಯ್ತದೆಲ್ಲ ಬೇಕನೇಶಿ. ನಡ್ಲಾದಾಗಿ ಶಿವನಿ ಶಂಭುಲಿಂಗ.